ಯಾರಂತ ಗೊತ್ತಾಗ್ಲಿ. ಆರ್ ಸುನಂದಮ್ಮ ಅವರಲ್ಲ? ನಾನ್ ಸುನಂದಮ್ಮ ರೀ. ಹೌದ್ರಿ. ತಮ್ಗೆ ಶುಭಾಶಯಗಳು ಲೇಖಕಿಯರ ಸಂಘದ ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದಕ್ಕೆ. ಓ ಥ್ಯಾಂಕ್ ಯು ಸರ್. ಯಾರು ತಾವ್ ಹೇಳಿ ಅಂತ. ನಾವು ಇದೆ ಮೇಡಮ್, ಸಿಯಾನ್ ಕನ್ನಡದಿಂದ ಕಿರಣ್ ಕುಮಾರ್. ಓ ಕಿರಣ್ ಕುಮಾರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ಮೇಡಮ್, ಎಸ್. ನಿಮ್ ಜೊತೆ ನಿಮ್ ಪ್ರತಿಕ್ರಿಯೆ, ನಿಮ್ಮ ಗೆಲುವಿಗೆ ಒಂದು ಪ್ರತಿಕ್ರಿಯೆ ಬೇಕಾಗಿತ್ತು, ಅದಕ್ಕೆ ಮಾತಾಡ್ಸೋಣ ಫೋನ್ ಮಾಡಿದೆ. ಏನ್ ಪ್ರತಿಕ್ರಿಯೆ ಹೇಳೋದು ಸರ್, ಎಲ್ಲ ಮೀಡಿಯಾದಲ್ಲಿ ಬಂದ್ಬಿಟ್ರಿ ಎಲ್ಲ ಇವಾಗೆಲ್ಲ ಪ್ರತಿಕ್ರಿಯೆ. ಹೌದು. ನಾನಾಗಿ ಏನ್ ಹೇಳೋದಿರುತ್ತೆ. ಮತ್ತೆ ತಾವು ಪ್ರಾಧ್ಯಾಪಕರಾಗಿದ್ದವರು, ವಿಶ್ವವಿದ್ಯಾಲಯ ಇದ್ದವರು, ಈಗ ಲೇಖಕಿಯರ ಸಂಘಕ್ಕೆ ಒಂದು ಹೊಸ ರೂಪ ಕೊಡ್ಬೇಕಿದೆ ಮತ್ತು ಸಾಕಷ್ಟು ಕೆಲಸಗಳು ತಾವೊಂದು ಬ್ಲೂ ಪ್ರಿಂಟ್ ಹಾಕೊಂಡಿರ್ತೀರಾ. ತಮಗೇನ ಆ ಒಂದು ಕುರಿತ ನಿಮ್ಮ ನಿಲುವು? ತುಂಬಾ ದೊಡ್ಡ ಪ್ರಶ್ನೆ, ಚಿಕ್ಕದಾಗಿ ಹೇಳಕ್ಕಾಗೋದಿಲ್ಲ. ತುಂಬಾ ದೊಡ್ಡ ಪ್ರಶ್ನೆ, ನಾನ್ ಚಿಕ್ಕದಾಗಿ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ಬೇರೆಯಾದ ಒಂದು ನೋಟ ಕೊಡ್ಬೇಕಾಗಿದೆ. ಎಲ್ಲಾ ತರದ್ದು ಒಂದ್ ಆಂಗಲ್ ಅಲ್ಲ, ಬಹುದೃಷ್ಟಿಕೋನಗಳಿಂದ ಅದಕ್ಕೊಂದು ಸಮಗ್ರತೆಯನ್ನ ತಂದ್ಕೊಡ್ಬೇಕಾಗಿದೆ. ಅದು ಒಂದು ರೈಟರ್ಸ್ ದೃಷ್ಟಿಯಿಂದ, ಒಂದು ಸಂಘದ ಅಚ್ಚುಕಟ್ಟದತನದಿಂದ, ಒಂದು ಸಂಘವನ್ನ ಮುನ್ನಡೆಸುವ ನೆಲೆಯಿಂದ, ಅದರ ಆರ್ಥಿಕ ಫೈನಾನ್ಷಿಯಲ್ ಆದ ಒಂದು ಕಾರ್ಯ ಚೌಕಟ್ಟಿಂದ, ಆರ್ಥಿಕ ಫೈನಾನ್ಷಿಯಲ್ ಡಿಸಿಪ್ಲಿನ್. ಬರೀ ಶಿಸ್ತಲ್ಲ, ಅಲ್ಲಿ ಅರ್ಧ ದುಡ್ಡಿದ್ರೆ ತಾನೇ ಶಿಸ್ತು ಬರುತ್ತೆ. ದುಡ್ಡನ್ನು ತರಬೇಕು, ಆಮೇಲೆ ಶಿಸ್ತು ತರಬೇಕು, ಎರಡು ಸಂಪನ್ಮೂಲ ಕ್ರೋಢೀಕರಣ. ಸಂಪನ್ಮೂಲ ಕ್ರೋಢೀಕರಣ ಮತ್ತೆ ಮೆಂಬರ್ಶಿಪ್ ಡ್ರೈವ್, ಮತ್ತೆ ಎಷ್ಟೋ ನಿಜವಾಗ್ಲೂ ಬರೆಯುವಂತ ಲೇಖಕಿಯರು ಅದ್ರೊಳಗಡೆ ಸೇರಿಲ್ಲ. ಉದಯೋನ್ಮುಖರನ್ನ ಎನ್ಕರೇಜ್ ಮಾಡುವಂತ ಕಾರ್ಯಕ್ರಮಗಳು ಮಾಡ್ಬೇಕಾಗಿದೆ. ಮತ್ತೆ ಜಿಲ್ಲಾ ಘಟಕಗಳನ್ನ ಕಟ್ಟಬೇಕಾಗಿದೆ. ಜಿಲ್ಲೆಗೆ ಸುಮ್ನೆ ಲೇಖಕಿಯರ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಯಾವ ಬೈಲಾದಲ್ಲಿ ಸ್ಯಾಂಡಿಟಿ ಇಲ್ಲ. ಸೊ ತುಂಬಾ ವಿಷಯಗಳಿದೆ. ಒಂದು ಒಳ್ಳೆ ಜಾಗ ಇಲ್ಲ. ಮತ್ತೆ ನಾವೆಲ್ಲ ಒಂದತ್ರ ಕೂತ್ಕೊಂಡು ಮಾತಾಡೋಣ, ಎಲ್ಲ ಜಿಲ್ಲೆಗಳವ್ರನ್ನ ಕರೆಸಿದ್ರೆ ಅಂತ ನಮ್ಗೊಂದ್ ಪ್ಲೇಸ್ ಇಲ್ಲ, ಒಂದ್ ಕ್ಲರ್ಕ್ ಇಲ್ಲ, ಒಂದ್ ಅಟೆಂಡರ್ ಇಲ್ಲ. ಏನ್ ಹೇಳ್ಬೇಕು? ಎಲೆಕ್ಷನ್ ಮಾತ್ರ ದೊಡ್ಡ ಧ್ವನಿ ಇರುತ್ತೆ, ಆಮೇಲೆ ಎಲ್ಲವೂ ಅಡಿಗೆ ಹೋಗಿರ್ತವೆ. ಅವಾದ್ಮೇಲೆ ಯಾರು ಇಂಥದ್ರ ಬಗ್ಗೆ ಸಂಪನ್ಮೂಲ ಸೋರ್ಸಸ್ಗಳು ಬಹಳ ಮುಖ್ಯ ಆಗುತ್ತಲ್ಲ ಮೇಡಮ್. ಹೌದಲ್ವಾ ಸರ್? ಸೋರ್ಸ್ ಇಲ್ದೆ ಒಂದ್ ಕೆಲ್ಸ ಮಾಡೋದು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದ್ರಲ್ಲೂ ಎಲ್ಲಾರು ಕೂಡ ಏನೇನೋ ಬಯಕೆಗಳು ಇಟ್ಕೊಂಡ್ ಬಂದಿರ್ತಾರೆ. ಆ ಬಯಕೆಗಳನ್ನು ಫುಲ್ಫಿಲ್ ಮಾಡದೇ ಇದ್ರೆ ಮತ್ ಕೊನೆಯಲ್ಲಿ ಏನೂ ನಮ್ಗೆ ಮಾಡ್ಲಿಲ್ಲ, ಬೇರೆ ಓಟ್ ಹಾಕ್ಸ್ಕತ್ತಿದ್ವಿ ನೀವಂತೀರ. ಓಟ್ ಹಾಕ್ಸ್ಕೊಳಕ್ಕೂ ಓಟ್ ಹಾಕೋರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾದ್ರೆ ಅಲ್ಲಿ ಸಂಪನ್ಮೂಲ ಆದ್ರೂ ಇರ್ಬೇಕಲ್ಲ. ಅದಕ್ಕೂ ಅಲ್ಲಿ ಸಂಪನ್ಮೂಲವೂ ಇಲ್ಲ, ಕೂತ್ಕೊಳ್ಳಕ್ ಸರಿಯಾದ ಜಾಗವೂ ಇಲ್ಲ. ಇಷ್ಟು 47 ವರ್ಷ ಆಗಿದೆ. ನಾವಿನ್ನ ಏನು ಗೋಲ್ಡನ್ ಜುಬ್ಲಿ 3 ವರ್ಷ ಅದನ್ನ ಮಾಡಿ ನಮ್ ಬಿಟ್ಟೋಗ್ಬೇಕು. ಅಷ್ಟೊಟ್ಟಿಗೆ ನಿಜವಾಗ್ಲೂ ಅದಕ್ಕೊಂದು ಚೌಕಟ್ಟು. ಒಳ್ಳೆ ಅಂದ್ರೆ ನೀವು ಸುನಂದಮ್ಮ ಸುವರ್ಣಮ್ಮ ಆಗೋ ಸಾಧ್ಯತೆ ಇದೆ. ಅಯ್ಯೋ ಸುವರ್ಣಮ್ಮ ಬೇಡ ಸರ್, ಬೇರೆ ಸುನಂದಮ್ಮನಾಗಿ ಇರ್ತೀನಿ ನಾನು. ನಾವು ಮೊದ್ಲೇ ಸುವರ್ಣವನ್ನ ಯಾವತ್ತೂ ಬಯಸಿಲ್ಲ. ಆದ್ರೆ ಆ ದಿನದ ಆಚರಣೆ ಮಾಡುವಾಗ ನಾವು ಅದಕ್ಕೊಂದು ಚೌಕಟ್ಟನ್ನು ತಂದುಕೊಟ್ಟು ನಾವು ಮಾಡಿ ಹೋಗ್ಬೇಕಾಗಿದೆ. ಅದೆಲ್ಲಾ ಕೆಲ್ಸಗಳು ಕೂಡ ಇದೆ ಅಲ್ಲಿ. ಅವ್ ಎಷ್ಟು ಮಾಡಕ್ಕಾಗತ್ತೆ, ಎಷ್ಟು ಸಮಗ್ರವಾಗಿ ಮಾಡಕ್ಕಾಗತ್ತೆ ಅನ್ನೋದನ್ನ ನಾನು ಇವತ್ತೇ ಹೇಳಕ್ಕಾಗೋದಿಲ್ಲ. ಅಂದ್ರೆ ಈಗ ಬಹಳ ಸಮಗ್ರವಾದ ನೋಟ ಇದೆ. ಅಂದ್ರೆ ಆ ಸಂಘದ ಒಂದು ಸದಸ್ಯತ್ವರಾಗ್ಲಿ ಮತ್ತೆ ಕಟ್ಟಡ ಆಗ್ಲಿ ಅಥವಾ ಸಭೆಗಳಾಗ್ಲಿ, ಹಳೆಯ ಲೇಖಕರಿಗೆ, ಈಗ ಲೇಖಕಿಯರು ಇರ್ತಾರೆ, ಅವ್ರಿಗೆ ಸಾಕಷ್ಟು ಸಂಕಷ್ಟದಲ್ಲಿ ಇರ್ತಾರೆ, ಮತ್ತೆ ಅವ್ರಿಗೆ ಜೀವನೋಪಾಯ ಅಥವಾ ಅವ್ರ ಸಾಹಿತ್ಯ ಮತ್ತೆ ಮುಂದೆ ಸರ್ಕಾರ ನಡೆಸಬೇಕು. ಇವಾಗ ಸಾಹಿತ್ಯ ಪರಿಷತ್ ಇದೆ, ಅವ್ರೇನು ಜೀವನೋಪಾಯಕ್ಕೆ ದಾರಿ ಮಾಡ್ತಿದಾರ. ಕೋಟಿ ಅನುದಾನ ತಕೊಳ್ಳೋರೆ ಮಾಡದೇ ಇರೋದು, ಅನುದಾನ ಸರ್ಕಾರಕ್ಕೆ ಏನಾದ್ರು ನೀವು ಆತರ ಪ್ರಪೋಸಲ್ ಕೊಟ್ಟು ಬಡ ಲೇಖಕಿಯರಿಗೆ ಅನುಕೂಲ ಆಗ್ತಕ್ಕಂತ ಏನಾದ್ರು ಒಂದು ಯೋಜನೆ? ಬಡ ಲೇಖಕಿಯರು ಕಲಾವಿದರ ಇದ್ರೊಳಗಡೆನೆ ಬರ್ತಾರಲ್ವಾ, ಅದಕ್ಕೆ ಒಂದು ಸಾಹಿತ್ಯ ಅಕಾಡೆಮಿ ಇದೆ, ಅವ್ರು ಮಾಡ್ತಾರ ಕೆಲ್ಸ ಇಲ್ಲ. ನಾವು ಲೇಖಕಿಯರ ಸಮಗ್ರತೆಗೆ, ಅವರ ಚಿಂತನೆಗೆ, ಅವರ ಪುಸ್ತಕಗಳಿಗೆ
ಪ್ರಾಧಾನ್ಯ ತರಿಸ್ಕೊಡ್ಬೇಕಾಗಿದೆ. ಯಾಕೆಂದ್ರೆ ಯಾರು 4 ವಿಮರ್ಶಕರು ಒಂದಿಬ್ಬರು ಹೆಣ್ಮಕ್ಳು ಪುಸ್ತಕ ಇಟ್ಕೊಂಡು ಓದಿ ಒಂದ್ ವಿಮರ್ಶೆ ಬರೆಯೋರಿಲ್ಲ. ಅಂತ ಸಂದರ್ಭ ನಾವು ಅವ್ರ ಜೀವನೋಪಾಯ ಕಲ್ಪಿಸಕ್ ಸರ್ಕಾರ ಇದೆ, ಅದಕ್ಕೊಂದ್ ಸಾಹಿತ್ಯ ಅಕಾಡೆಮಿ ಇದೆ. ಲೇಖಕಿಯರ ಸಂಘದ ಕೆಲಸ ಅದಲ್ಲ. ಸೈಟ್ ಕೊಡೋದು ನಮ್ ಕೆಲ್ಸ ಅಲ್ಲ, ಮನೆ ಕಟ್ಕೊಡೋದು ಅದು ನಮ್ ಕೆಲ್ಸ ಅಲ್ಲ. ಸಂಘದ ಕೆಲ್ಸ ಬೇರೆ. ಸಂಘಕ್ಕೆ ಏನು, ಲೇಖಕಿಯರಿಗೆ ಒಂದು ಪ್ರಾಧಾನ್ಯವನ್ನ ಕಲ್ಪಿಸ್ಕೊಡೋದು ಮತ್ತು ಎಲ್ಲಾ ತರದ ಗೋಷ್ಠಿಗಳಲ್ಲೂ ಹೆಣ್ಮಕ್ಳು ಗೋಷ್ಠಿ ಮಾಡ್ಬೇಡ್ರಿ. ಎಲ್ಲಾ ಗೋಷ್ಠಿಲಿ ಹೆಣ್ಮಕ್ಳು ಸಮಾನವಾಗಿ ಸೇರ್ಸ್ಕೊಳ್ಳಿ. ಎಲ್ಲಾ ಗೋಷ್ಠಿಗಳು ಹೌದಲ್ಲ. ನಮ್ಗಂತ ಒಂದ್ ಸಪ್ರೇಷನ್ ಯಾಕೆ? ಮನೇಲಿ ಹಂಗಾದ್ರೆ ನಿಮ್ ಹೆಂಡತಿಗೆ ಒಂದ್ ಕೋಣೆ, ನಿಮ್ಗೊಂದ್ ಕೋಣೆ ಇಟ್ಕತ್ತೀರಾ? ಇಲ್ವಲ್ಲ, ಇಬ್ರಿಗೂ ಒಂದೇ ಕೋಣೆಯಲ್ಲಿ. ಅದೇ ಮಾಡಿರೋದು ಇವಾಗ ಎಲ್ಲ ಸಪ್ರೇಷನ್ ಮಾಡೋದು. ಆ ಸಪ್ರೇಷನ್ ಬೇಡ ನಮ್ಗೆ ಒಟ್ಟಿಗೆ ಕರ್ಕೊಂಡು ಹೋಗೋಣ. ಸಮಾನತೆ ಮಾತಾಡುವಾಗ ಸಮಾನವಾಗಿ ಹೋಗೋಣ. ಮತ್ತೆ ನಮ್ಗೆ ಎಲ್ಲಾ ಗೋಷ್ಠಿಗಳಲ್ಲಿ ಅವಕಾಶ ಕೊಡ್ಲಿ. ಎಲ್ಲಾ ತರ ನಾವು ಆ ಗೋಷ್ಠಿಯಲ್ಲಿ ಸೇರ್ಕೊಂಡು ಗಂಡ್ಮಕ್ಳ ತರ ನಿಂತು ನಾವು ಅವ್ರ ಜೊತೆ ನಮ್ಮ ಮಂಡನೆ ಮಾಡ್ಬೇಕಲ್ಲ, ನಮ್ಮ ಚಿಂತನೆಗಳನ್ನ. ಅದಕ್ಕೆ ನಮ್ಮದೊಂದು ಮಾಡಿ ಪಕ್ಕಕ್ಕಿಟ್ಟು ಅಲ್ಲಿ ಒಬ್ರು ಗಂಡಸರು ಇಲ್ದಿರೋ ಎದ್ದೋಡೋಗಿರ್ತಾರೆ, ಯಾರೋ 4 ಹೆಣ್ಮಕ್ಳು ಕುತ್ಕೊಂಡು ಕೇಳಿಸ್ಕೊಳಕ್ಕ ಗೋಷ್ಠಿ ಮಾಡ್ತೀವಿ ನಾವು. ಹೌದಲ್ಲ, ಅದನ್ನೆಲ್ಲನೂ ನಾವು ಅಂತ ಕೊತ್ತಾಯಿಗಳನ್ನ ಮಾಡ್ತೀವಿ ನಾವು. ಜೀವನೋಪಾಯ ಇದ್ದು ಅವರವರ ಹಿನ್ನೆಲೆಯಿಂದ ಅವ್ರವ್ರ ಸರ್ಕಾರ ಮಾಡುತ್ತೆ ಅದನ್ನು ನಮ್ಮ ಹತ್ರಿಗೆ ಅಂತ ಸಮಸ್ಯೆ ಬಂದಾಗ ನಾವು ಹೆಣ್ಮಕ್ಳಿಗೆ ಏನು ಮಾಡಕ್ಕೆ ನಾವು ನೋಡ್ತೀವಿ. ಪುಸ್ತಕ ಪ್ರಕಟಣೆ, ಸಾಹಿತ್ಯ ಮತ್ತು ಉದಯೋನ್ಮುಖ ಈಗಿನ ಅಂದ್ರೆ ಬದಲಾದಂತ ಸ್ಥಿತಿಯಲ್ಲಿ ಉದಯೋನ್ಮುಖ ಮಹಿಳಾ ಸಾಹಿತಿಗಳಿಗೆ ಏನಾದ್ರು ಒಂದು ಅಲ್ಲ, ನಾವು ವರ್ಕ್ಶಾಪ್ ಮಾಡ್ತೀವಿ. ಅವ್ರು ಚೆನ್ನಾಗಿ ಕೆಲಸ ಬರೆಯಂಗೆ ಮಾಡ್ತೀವಿ. ಪಬ್ಲಿಕೇಶನ್ ಪ್ರಾಬ್ಲಮ್ ಅಂದ್ರೆ ಪಬ್ಲಿಕೇಶನ್ ಪ್ರಾಬ್ಲಮ್ ನ ಅವ್ರಿಗೆ ಏನಾನ ಇದ್ರೆ, ಯಾರೋ ಪಬ್ಲಿಷರ್ ಇದ್ರೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ಒಂದ್ ಮುನ್ನುಡಿ ಬರ್ಸ್ಕೊಳಕ್ ಮಾಡ್ತೀವಿ, ಅಥವಾ ಅವ್ರದ್ದು ಹಸ್ತಪ್ರತಿಯಲ್ಲಿರುವ ಅಸ್ತವ್ಯಸ್ತಗಳನ್ನ ತಿದ್ದಿ ಕೊಡ್ಸಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀವಿ. ಆತರ ಪ್ರಕಟಣೆಗೆ ಅನ್ನೋ ಪ್ರಕಟಣಾ ಸಂಸ್ಥೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದು ಪ್ರಕಟಕರಿಗೆ ಸೇರಿತ್ತು. ಅವ್ರು ಅದನ್ನ ಹಾಕ್ಬೇಕು ಬಿಡ್ಬೇಕನ್ನ. ಆದ್ರೆ ಒಳ್ಳೆ ಒಂದು ಬರ್ದ್ರೆ ಅವರೇ ಬಂದು ಮುನ್ನುಗ್ಗಿ ಮಾಡ್ತಾರೆ, ನಾವ್ ನಿಮ್ಮದ್ ಮಾಡ್ತೀವಿ ಅಂತ. ಅಂತದನ್ನ ಕಟ್ಟಬೇಕಾಗಿದೆ ನಾವು. ಅವ್ರು ಏನೋ ಬರ್ಕೊಂಬರ್ತಾರೆ, ಆ ಬರ್ಕೊಂಬರೋದನ್ನೆಲ್ಲ ಪ್ರಕಟಿಸಿ ಅಂತ ನಾನು ಹೇಳಕ್ಕಾಗತ್ತ ಯಾರಿಗಾದ್ರು ಪ್ರಕಟಕರಿಗೆ? ಇಲ್ಲ. ಅದಕ್ಕೆ ಒಂದು ಸಮಗ್ರತೆನ ತಂದ್ಕೊಂಡು ಸರಿಯಾಗಿ ಚಿನ್ಸೋಂಗ್ ಮಾಡಿ ಅವ್ರಿಗೇನೆ ಅವ್ರ ಕವಿತೆ ನಾವು ಓದ್ಬೇಕಾದ್ರೆ ಆ ಕವಿತೆ ಸಮಗ್ರತೆನ ಪಡ್ಕೊಂಡಿದೆ ಅಂದ್ಮೇಲೆ ಪ್ರಕಟಣೆಗೂ ನಾವೆಲ್ಲ ಎಷ್ಟೋ ವರ್ಷಗಳು ಬರ್ದು ಬಚ್ಚಿಟ್ಕೊಂಡಿದ್ದವ್ರು. ವಿಶ್ವವಿದ್ಯಾಲಯ ನೀವೆಲ್ಲ ಎಷ್ಟೊಂದು ಪ್ರಕಟಣೆ ಪ್ರಸಾರಾಂಗಗಳಿರುತ್ತೆ. ಸೊ ಆತರ ಒಂದು ದೊಡ್ಡ ಮಟ್ಟದಲ್ಲಿ ಏನಾದ್ರು ಬೆಂಬಲ ಸಿಗುತ್ತಾ ಅಂತ? ಇಲ್ಲ ಆತರ ನಮ್ಗೆ ಸರ್ಕಾರ ಅನುದಾನ ಕೊಟ್ರೆ ಆ ತರದೊಂದು ಮಾಡ್ಬೋದು. ಅದಕ್ಕೆ ಈಗ ನಿಮ್ಗೆ ವಿಷನ್ ಇರುತ್ತೆ. ಈಗ ನೀವು ಆಡಳಿತದಲ್ಲಿ ಇದ್ದವರು, ಆಡಳಿತ ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿಗೆ ಬಂದಾಗ ಆತರ ಇಲ್ಲಿ ಏನ್ ಅದನ್ನ ನಾವು ಮಾಡಬಹುದು, ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾನು ಅನುದಾನಕ್ಕೆ ಈಗ ಪ್ರಪೋಸಲ್ ಬರೆಯುವಾಗ ಪ್ರಕಟಣೆಗೂ ಪ್ರಪೋಸಲ್ಸ್ ಹಾಕ್ತೀನಿ. ಅವ್ರು ಎಷ್ಟು ಅನುದಾನ ಕೊಡ್ತಾರೆ ನೋಡುವ, ಅದ್ರ ಮೇಲೆ ನಮ್ಮ ತರ್ಕನ ಕಟ್ಟೋದು. ಮತ್ತೆ ಅಲ್ಲಿ ಯಾರೋ ಅವ್ರಿಗೆ ಬೇಕಾದ್ರೆ ಪ್ರಕಟಿಸಿದ್ರು, ಅಲ್ಲಿ ತಾರತಮ್ಯ ಮಾಡಿದ್ರೆ ಎಲ್ಲ ಬರುತ್ತಲ್ವಾ. ಹಸ್ತಪ್ರತಿನ ರಿವ್ಯೂ ಮಾಡಿಸಿ ಒಳ್ಳೆ ಹಸ್ತಪ್ರತಿಗಳಾದ್ರೆ ನಾವು ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಸಂಘಟನೆಯಿಂದ ಮಾಡುವ ಸೆಮಿನಾರ್ಸ್ದು ಆ ತರದನ್ನ ಪ್ರಕಟಣೆ ಮಾಡಿಸಬಹುದು, ಅಥವಾ ನಮ್ ಕುರಿತ ವಿಮರ್ಶೆಗಳ ಬರ್ಸಿ ಪ್ರಕಟಣೆ ಮಾಡಿಸಬಹುದು. ಆ ತರದ್ದೆಲ್ಲನೂ ನಾವು ಮಾಡಬಹುದು ಅನ್ಸುತ್ತೆ. ಮತ್ತೆ ಕೆಲವು ಪ್ರಶಸ್ತಿಗಳನ್ನ ತಪ್ಪಾಗಿ ನೀವು ಕೊಟ್ಟಿದ್ದೀರಿ ಅಂತ ಯಾರ್ಯಾರೋ ಅವ್ರು ಇಟ್ಟವರೆಲ್ಲ ಹೇಳಿದ್ದಾರೆ. ಈಗ ಅನುಪಮ ಇವರು ತ್ರಿವೇಣಿ ಪ್ರಶಸ್ತಿನ ಹಸ್ತಪ್ರತಿಗೆ ಕೊಡ್ಬೇಕು ಅಂತ ಇರೋದು, ಆದ್ರೆ ಕಾದಂಬರಿ ಪ್ರಕಟ ಆದ್ಮೇಲೆ ಕೊಡ್ತಾ ಇದಾರೆ ಅಂತ ಅವ್ರು ಮೀರಾ ಕುಮಾರ್ ಅವರು ನನ್ಗೆ ಪ್ರಶ್ನೆ ಹಾಕಿದ್ದಾರೆ. ಆ ತರದ್ದೆಲ್ಲ ನಾವು ಒಂದು ಮಾಡ್ಬೇಕಂತಿದೀವಿ. ಅಂದ್ರೆ ಅವ್ರು ಏನೇಂದಕ್ಕೆ ಇಟ್ಟಿದಾರೋ ಆಯಾ ಕಾರ್ಯದ ಅನುಗುಣವಾಗಿ ಆ ತರದ್ದೇನೆ ಮಾಡ್ಬೇಕು. ಈಗ ಹಸ್ತಪ್ರತಿಗೆ ಅಂದ್ರೆ ತ್ರಿವೇಣಿ ಪ್ರಶಸ್ತಿಗೆ ಹಸ್ತಪ್ರತಿನೇ ಕಾಲ್ಫರ್ ಮಾಡ್ತೀವಿ ನಾವು, ಅದಕ್ಕೆ ಪ್ರಶಸ್ತಿ ಕೊಡ್ತೀವಿ. ಪ್ರಶಸ್ತಿ ಬಂದ್ಮೇಲೆ ಯಾರಾದ್ರೂ ಮುನ್ನುಗ್ಗಿ ಬಂದು ಅದನ್ನ ಪ್ರಕಟಿಸ್ತಾರೆ ಅಲ್ವಾ. ಈ ತರದ್ದೊಂದು ಅಂದ್ರೆ ಅದಕ್ಕೊಂದು ಸಮಗ್ರತೆ ಎಲ್ಲಾ ದೃಷ್ಟಿಯಿಂದ ಪ್ರಶಸ್ತಿ ಕೊಡೋದ್ರಿಂದ ಇಟ್ಕೊಂಡು ಯಾರಿಗೂ ಕೂಡ ಅಲ್ಲಿ ತಾರತಮ್ಯ ಆಯ್ತು. ಅವ್ರಿಗೆ ಬೇಕಾದವ್ರು ಇವಾಗ ಎಷ್ಟು ಜನ ಮಾತಾಡಿದವರೆಲ್ಲ ಬೇಕಾದವ್ರು ಕೊಟ್ಕೊಂಡಿದ್ದಾರೆ ಪ್ರಶಸ್ತಿ, ಆ ತರದ್ದೆಲ್ಲ ಮಾತಾಡಿದ್ದಾರೆ. ಅವೆಲ್ಲ ನನ್ನ ದೃಷ್ಟಿಯಲ್ಲಿ ಅವಕ್ಕೆಲ್ಲ ಒಂದ್ ಸಮಗ್ರತೆ, ಒಂದು ಏನು
ಸರಿಯಾದ ಒಂದು ಬೈಲ ಮಾಡಿಡಬೇಕು. ಯಾವ ತರ ಪ್ರಶಸ್ತಿಗೆ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕು, ಹೇಗೆ ಮಾಡ್ಬೇಕು, ಬೈಲ ತಿದ್ದುಪಡಿ ಮೊದಲಾಗ್ಬೇಕಾಗಿದೆ, ಜಿಲ್ಲಾ ಘಟಕಗಳ ಸ್ಥಾಪಿಸಕ್ ಮಾಡ್ಬೇಕಾಗಿದೆ. ತುಂಬಾ ಇದೆ ಅಲ್ಲಿ ಕೆಲಸ ಮಾಡುದು. ಈಗ ಕಾರ್ಯಕಾರಿ ನಿಮ್ದು ಸಮಿತಿ ಆದ್ಮೇಲೆ ಬೈಲಾ ತಿದ್ದುಪಡಿ ಮತ್ತು ಜಿಲ್ಲಾ ಮಟ್ಟದ ಒಂದು ಸಂಘಟನೆಗಳ ಪುನರುಜ್ಜೀವನ ಮತ್ತು ಕೇಂದ್ರದಲ್ಲಿ ಸ್ವಂತ ಕಟ್ಟಡ ಮತ್ತು ಒಂದು ಸುವರ್ಣ ಮಹೋತ್ಸವಕ್ಕೆ ಇಷ್ಟು ಮಹತ್ವದ 4-5 ಗುರಿಗಳು ತಾವು ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದೀವಿ. ಇವನ್ ಮಾಡ್ತೀವಿ. ಮಾಡಕ್ಕೆ ನನ್ನ ಶಕ್ತಿಯನ್ನು 3 ವರ್ಷ ಈ ಬಾರಿಯ ಗಾಂಧಿ ಆತ್ಮಚರಿತ್ರೆಯ ಶತಮಾನೋತ್ಸವ ಆಚರಿಸ್ತಾ ಇದೀವಿ. ಸೊ ಗಾಂಧಿಯ ಒಂದು ಹೆಸರಿನಲ್ಲಿ ಏನಾದ್ರು ಮಹಿಳೆಯರಿಗೆ ಗಾಂಧಿಯ ಸಾಹಿತ್ಯ, ಗಾಂಧಿ ಕುರಿತಂತೆ ಏನಾದ್ರು ಒಂದು ಕೆಲವು ನಾವು ಯೋಚನೆ ಮಾಡಿದೀವಿ. ಕೆಲವು ಕಾಂಪಿಟೇಷನ್ಸ್ ಮಾಡ್ಬೇಕು ಅಂತ ನೋಡುವ. ಆ ತರದ್ದು ಒಂದು ಏನಾದ್ರು ಮಾಡಬಹುದಾ ಅಂತ ಈ ವರ್ಷದಲ್ಲಿ ಯೋಚನೆ ಮಾಡ್ಬೇಕು. ಅದಕ್ಕೆ ಕಾರ್ಯಕಾರಿಣಿಯಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ಬೇಕು. ನಮ್ ಕಾರ್ಯಕಾರಿಣಿ ಇನ್ನೂ ರಚನೆ ಆಗಿಲ್ಲ. ನಾಳೆ ಕೂತು ಅದ್ ಕೆಲಸ ಮಾಡ್ಬೇಕಾಗಿದೆ ಕಾರ್ಯಕಾರಿಣಿಯಲ್ಲಿ. ಸೊ ನಾನು ಒಬ್ಳೆ ಯಾವ ಏಕಮುಖ ಡಿಸಿಷನ್ಸ್ ನ ಮಾಡಬಾರ್ದು. ಪ್ರಜಾಪ್ರಭುತ್ವ ಪಾರದರ್ಶಕವಾಗಿರ್ಬೇಕು ಮತ್ತು ಎಲ್ಲಕ್ಕೂ ಗೊತ್ತಾಗಂಗಿರ್ಬೇಕು. ಹೌದು. ಇದು ಏನ್ ಮಾಡ್ತೀನೋ ಇದೆಲ್ಲ ನಾವೆಲ್ಲರೂ ಸೇರಿ ಮಾಡ್ಕೊಳ್ಬೇಕು. ಮತ್ತೆ ಇದನ್ನ ನಾನ್ ಮಾಡಿದೆ ಅಂತ ನಾನು ಎಲ್ಲೂ ಕ್ಲೈಮ್ ಮಾಡಲ್ಲ. ನಾವೆಲ್ಲ ಸೇರಿ ಮಾಡ್ತೀವಿ ಅಂತ. ಬಹಳ ಒಳ್ಳೆಯ ಕನಸುಗಳು ಇಟ್ಕೊಂಡಿರೋ ಮೇಡಮ್. ಇದ್ರ ಮಧ್ಯ ಕೆಲವು ಪರಾನೂ ಇರುತ್ತೆ, ವಿರೋಧನೂ ಇರುತ್ತೆ, ಟೀಕೆಗಳು ಬರ್ತಾ ಇರ್ತವೆ. ಟೀಕೆ ಬರ್ತಿದ್ದಂಗೆ ನೋಡ್ಕೊಂಡು ಎಚ್ಚರದಿಂದ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಯಾಕೆ ಪ್ರಶ್ನೆ ಕೇಳಿ, ನಿನ್ನೆ ಇವರು ನಿಮ್ಮ ಪ್ರತಿಸ್ಪರ್ಧಿಯಾಗಿದ್ದಂತ ನಿರ್ಮಲಾ ಅಲಿಗ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಮಿಸ್ ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿ. ಸೊ ಅವರು ಪ್ರೂವ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಆಗಿದ್ರೆ ಪ್ರೂವ್ ಮಾಡ್ಕೊಳ್ತಾರೆ ಅವರು. ಅದು ಅವ್ರ ಕೆಲಸ. ಇಟ್ ಇಸ್ ನಾಟ್ ಮೈ ಡ್ಯೂಟಿ. ಐ ಡೋಂಟ್ ಆನ್ಸರ್ ಫಾರ್ ದಟ್ ಕ್ವಶನ್. ಅವ್ರಿಗೆಲ್ಲ ಸೊಲ್ಯೂಷನ್ಸ್ ಇದೆ ಅಲ್ವಾ? ಹೌದು. ಅದ್ ಅವ್ರು ಪ್ರೂವ್ ಮಾಡ್ಲಿ ಅದನ್ನ. ಆಮೇಲೆ ನೋಡಿ, ಅವರು ಎತ್ತಿರೋ ಅನೇಕ ಪ್ರಶ್ನೆಗಳಲ್ಲ ಅವು ಪ್ರಶ್ನೆಗಳೆಲ್ಲ ಸುಳ್ಳುಗಳು. ಆ ಸುಳ್ಳುಗಳಿಗೆ ಅವ್ರು ಉತ್ತರ ಕೊಟ್ಕೊಳ್ಳಿ ಬಿಡಿ. ಅಂದ್ರೆ ಅವ್ರು ನೀವು ಸದಸ್ಯರೇ ಅಲ್ಲ ಅಂತ ಹೇಳೋದು ಅದೆಲ್ಲ ಸುಳ್ಳು ಅಲ್ವಾ? ಅದನ್ನ ಪ್ರೂವ್ ಮಾಡ್ಲಿ ಅವರು. ಆಮೇಲೆ ನಾನು ಇದೀನಲ್ಲ, ನಾನ್ ನೋಡ್ಕೋತೀನಿ ಆ ಸುಳ್ಳುಗಳಿಗೆ ಏನ್ ಮಾಡ್ಬೇಕು ಅಂತ. ನಾನೇನು ಸರಳವಾದ ಹೆಂಗಸೇನಲ್ಲ. ಹೌದೌದು. ಯಾಕಂದ್ರೆ ನಾನು ಅದನ್ನ ಹೇಳಿದ್ ನಿಮ್ಗೆ, ನೀವು ಅಡ್ಮಿನಿಸ್ಟ್ರೇಷನ್ ಇದ್ದವರು, ಯೂನಿವರ್ಸಿಟಿಗಳಲ್ಲಿ ಇದ್ದವರು ಇಂತ ಒಂದು ಅಂದ್ರೆ ಏನ ಸಣ್ಣ ಮಟ್ಟಕ್ಕೆ ಇಳಿಯಂತವ್ರಲ್ಲ ಅಂತ. ನಾನು ಇಳಿಯೋದು ಇಲ್ಲ ನನ್ನ ಜೀವನದಲ್ಲಿ ಆ ಕೆಲಸ. ಎಕ್ಸಾಕ್ಟ್ಲಿ ಮೇಡಮ್, ಎಕ್ಸಾಕ್ಟ್ಲಿ. ಮತ್ತೆ ಈಗ ಅವ್ರಿಗೇನೋ ವೋಟ್ ಡೂಪ್ಲಿಕೇಟ್ ಆಯ್ತು ಅಥವಾ ಡಿಲೀಟ್ ಎಂತದ್ದು ನೋಡಿ. ಅವರು ಪೊಲಿಟಿಕಲ್ ಎಲೆಕ್ಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಆಕ್ಚುಲಿ ಅವ್ರು ಯಾರನ್ನ ಡೌಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ ಲೇಖಕಿಯರನ್ನ ಅವಮಾನ ಮಾಡ್ತಿದ್ದಾರೆ. ಅವರು ಹಾಕಿರೋದು ವೋಟ್ ಯಾರು ಹೇಳಿ ಸರ್? ನೀವೇ ಯಾರು ವೋಟ್ ಹಾಕಿರೋದು? ಲೇಖಕಿಯರು. ಅವರೆಲ್ಲ ಸೂಕ್ಷ್ಮ ಮನಸ್ಥಿತಿಯವರು ಹಾಕಿರೋ ಓಟ್ ಅಲ್ವಾ? ನೀವು ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ? ಯಾರನ್ನ ಅವಮಾನ ಮಾಡ್ತಾ ಇದ್ದೀರಿ? ನಾಟ್ ಸುನಂದಮ್ಮ. ಯು ಆರ್ ಡಿಸ್ಕಾರ್ಡಿಂಗ್ ದ ವಿಮೆನ್ ಹೂ ಆರ್ ರೆಪ್ರೆಸೆಂಟ್ ಮೀ. ನನಗಲ್ಲ ನೀವು ಅವಮಾನ ಮಾಡ್ತಿರೋದು. ನೀವು ಅವಮಾನ ಮಾಡ್ತಾ ಇರೋದು ಒಬ್ಬ ಪ್ರಬುದ್ಧ ಲೇಖಕಿಯರನ್ನ. ಅಲ್ಲ, ಯಾಕಂದ್ರೆ ನೀವು ಅವ್ರು ಹೇಳಿದ್ದೇನಂದ್ರೆ ಪ್ರಮುಖ ಪ್ರಶ್ನೆ ಏನು ಅಂದ್ರೆ, ಈ ಜಿಲ್ಲಾ ಮಟ್ಟದಿಂದ ಬಂದಿದ್ದ ಮತಗಳಿಗೆ ವೋಟರ್ ಐಡಿ ಕಾರ್ಡ್, ಐಡೆಂಟಿಟಿ ಕಾರ್ಡ್ಗಳನ್ನ ಅಲ್ಲ, ಅಲ್ಲಿ ಮೇಲೆ ಒಂದು ಕ್ಲಿಯರ್ ಆಗಿ ಕೊಟ್ಟಿದ್ರಿ ಇನ್ಸ್ಟ್ರಕ್ಷನ್ಸ್. ನಿಮ್ಮ ಹೆಸರು ಬರಬೇಕು, ನಿಮ್ಮ ವೋಟರ್ ನೇಮ್ ಹಾಕ್ಬೇಕು, ನಿಮ್ಮ ಅಡ್ರೆಸ್ ಬರಬೇಕು, ನಿಮ್ಮ ಸೈನ್ ಮಾಡಿ ಕಳಿಸ್ಬೇಕು. ಅದ್ರದ್ದು ಅರ್ಧ ಅದನ್ನ ಹರ್ಕೊಂಡು ಅವ್ರ ಬ್ಯಾಲೆಟ್ ನ ತೆಗೆದು ಅವ್ರ ಮುಂದೆನೆ ಇಟ್ಟು ಪ್ರೆಸೆಂಟ್ ಮಾಡಿದ್ದಾರೆ. ದಟ್ ಈಸ್ ನಾಟ್ ಎನ್ ಐಡಿ. ಸೀರಿಯಲ್ ನಂಬರ್ ಹಾಕ್ಬೇಕು ಅವ್ರು. ಮತ್ತೆ ಅದ್ ಹಾಕದ್ಮೇಲೆ ಅದು ಇಟ್ ಈಸ್ ನಾಟ್ ಎನ್ ಐಡಿ. ಅವರು ನೋಡಿ, ಒಂದು ಇನ್ಸ್ಟ್ರಕ್ಷನ್ ಚುನಾವಣಾ ಅಧಿಕಾರಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ನೀವು ಆಪೋಸಿಟ್ ವ್ಯಕ್ತಿ ಆದವರು ಈ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಹೇಳ್ಬೇಕಾಗಿರೋದು ಯಾರ ಜವಾಬ್ದಾರಿ? ನನ್ನ ಮತ್ತು ಅವ್ರ ಜವಾಬ್ದಾರಿ. ಹೌದಾ? ಸೆಂಡಿಂಗ್ ದ ಬ್ಯಾಲೆಟ್ ಅದನ್ನ ಅವರು ಮೊದ್ಲು ಕೇಳ್ಬೇಕು, ಅನಂತರ ಸೋತ್ ಮೇಲೆ ಕೇಳ್ಬೇಕು.
ಅಂದ್ರೆ ಇವೆಲ್ಲವೂ ಮೊದಲೇ ಕ್ಲಿಯರ್ ಮಾಡ್ಬೋದಾಗಿತ್ತಲ್ಲ. ಮಾಡ್ಬೇಕಾಗಿತ್ತು, ಅವ್ರು ಮಾಡ್ಕೋಬೇಕಿತ್ತು. ನಾನೆಲ್ಲ ಹೇಳ್ತಾ ಇರೋದು ಅವ್ರು ಕ್ಲಿಯರ್ ಅವ್ರು ಕ್ಲಿಯರ್ ಮಾಡ್ಬೇಕಾಗಿತ್ತು, ಮಾಡ್ಬೇಕಿತ್ತಲ್ಲ. ಈಗ ಯಾಕೆ ಬಂದ್ ಪಬ್ಲಿಕ್ ಅಲ್ಲಿ ಮಾತಾಡ್ತೀರಿ ಸೋತ್ಮೇಲೆ? ಇದು ಯಾಕಂದ್ರೆ ನಾವು ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ ತಮ್ಮ ಫೋನ್ ಮಾಡಿದೆ, ತಾವು ಬಿಸಿ ಇದ್ರಿ, ಸಾಕಷ್ಟೆಲ್ಲ ನಾನು ಟ್ರೈ ಮಾಡಿದೆ. ಆಮೇಲೆ ಅದಕ್ಕೆ ಅವ್ರ ಅಭಿಪ್ರಾಯನೂ ಇಟ್ಟಿದೀವಿ, ನಿಮ್ಮ ಅಭಿಪ್ರಾಯನೂ ಇಟ್ಬಿಡೋಣ ಅಂತ ಹೇಳಿ ಮೇಡಮ್. ಇಟ್ಬಿಡಿ ಸರ್. ಏನ್ ಹೇಳ್ತಿ ಗೊತ್ತಾ, ಅವ್ರು ನನಗೆ ಹೇಳಿದ್ರು, ಯಾಕಂದ್ರೆ ನಾವು ಮಾಧ್ಯಮವಾಗಿ ಕೆಲಸ ಮಾಡ್ತೀವಿ. ಯಾರು ನಮ್ಗೆ, ನೀವು ಸುನಂದಮ್ಮನವರು ನಮ್ಗೆ ಲೇಖಕಿಯೇ, ಅವರು ಲೇಖಕಿಯೇ, ಎಲ್ಲರೂ ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲವನ್ನೂ ಗೌರವಿಸಬೇಕಾಗುತ್ತೆ. ಹೌದಲ್ವಾ? ನಾನು ಹೇಳೋದು ಅವರು ನೀವು ಅಬ್ಜೆಕ್ಷನ್ ರೈಸ್ ಮಾಡೋವಾಗ ನಾನು ನಂದು ಇದೇ ಇಲ್ಲ, ಮೆಂಬರ್ಶಿಪ್ ಇಲ್ಲ. ಸಾಕಷ್ಟು ಹೇಳಿದಾರೆ, ನಮ್ ಚಾನಲ್ ಹಾಕಿದೀವಿ ಅದನ್ನ. ಹೌದು, ನೀವು ಕೊಡ್ಬೇಕಲ್ವಾ? ನೀವು ಕೊಡ್ಬೇಕಲ್ಲ ಚುನಾವಣಾಧಿಕಾರಿಗೆ. ಅವ್ರ ಮೆಂಬರ್ಶಿಪ್ ಇಲ್ಲ, ನೀವ್ ಹೆಂಗ್ ಕೊಟ್ರಿ ಅಂತ ಕೊಡ್ಬೇಕಲ್ವಾ ಲೆಟರ್. ಅವರಿಂದ ಮಾಹಿತಿ ಪಡಿಬೇಕಲ್ವಾ? ಮಾಹಿತಿ ಪಡೆದ ಮೇಲೂ ಇದನ್ನ ಹೇಳ್ತಾ ಇದ್ದೀರಿ ಅಂದ್ರೆ ನೀವು ಎಷ್ಟು ಸುಳ್ಳು ಹೇಳ್ತೀರಿ ನೀವು. ನಾವೇನು ಇಲ್ಲ, ನಾವ್ ಏನ್ ಮಾಡ್ಬೇಕಂತಿದೀವಿ ಅನ್ನೋದನ್ನ ನಾನು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ನಾನು ಇಷ್ಟ ಇಲ್ಲ. ನಂಗೆ ಐ ಡೋಂಟ್ ಲೈಕ್. ನೀವು ಲೀಗಲ್ ಆಗಿ ಹೋಗ್ತೀರಾ, ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಲೀಗಲ್ ಆಗಿ ಹೋಗ್ಲೇ ಇಲ್ಲ. ಆಮೇಲೆ ನಂಗೆ ಇನ್ನೂ ಒಳ್ಳೆ ದಾರಿ ಸಿಕ್ಕತ್ತೆ ಅವ್ರ ಮೇಲೆ ಲೀಗಲ್ ಆಗಿ ಮಾನನಷ್ಟ ಮೊಕದ್ದಮೆ ಹಾಕಕ್ಕೆ. ಗೊತ್ತಾಯ್ತಾ? ಅವ್ರಿಗೆ ಲೀಗಲ್ ಆಗಿ ಇವನ್ನ ಮಾಡ್ಲಿ, ಆಮೇಲೆ ನಂಗೆ ಒಳ್ಳೆ ನಷ್ಟ ಮೊಕದ್ದಮೆ ಹಾಕಕ್ಕೆ ನಂಗೆ ಒಳ್ಳೆ ಅವಕಾಶ ಸಿಕ್ಕತ್ತೆ. ಐ ವಿಲ್ ಡೂ ದಟ್. ಬಹಳ ಸ್ಪಷ್ಟವಾಗಿ ಈಗ ಅವರ ಆರೋಪಗಳಿಗೆ ಏನೇನೋ ಪ್ರಶ್ನೆಗಳೇನು ಎತ್ತಿದ್ರು, ಅದು ನಿಮ್ಮ ಗುರಿಗಳನ್ನು ಕೇಳಿದೀವಿ, ನಿಮ್ ಕನಸುಗಳು ಕೇಳಿದೀವಿ. ಅವರ ಆರೋಪಗಳಿಗೆ ನೀವು ಅದು ಉತ್ತರನು ಕೊಟ್ಟಿದ್ದೀರಾ. ಇನ್ನು ನೋಡೋಣ, ಅವ್ರು ಏನಾದ್ರು ಮತ್ತೆ ಏನಾದ್ರು ಮಾಡಿದ್ರೆ ನಾವು ಏನ್ ಗೊತ್ತಾ, ನಾನ್ ಮೀಡಿಯಾಕ್ ಬರಲ್ರಿ. ಐ ಡೋಂಟ್ ಲೈಕ್ ಟು ಕಮ್. ನೀವು ಸ್ಪೋರ್ಟಿವ್ ಆಗಿ ತಗೊಂಡಿದ್ದು, ಮಾತನಾಡಿದ್ದು ಬಹಳ ಒಳ್ಳೇದಾಯ್ತು. ಯಾಕಂದ್ರೆ ಒಂದ್ ಸೈಡೆಡ್ ಆಗ್ಬಿಡುತ್ತೆ ಈಗ. ಯಾಕಂದ್ರೆ ಅವ್ರು ಒಬ್ಬ ಆರೋಪ ಮಾಡ್ತಾ ಇರ್ತಾರೆ, ನೀವು ಸುಮ್ನೆ ಇದ್ರೆ ಅದು ಅನುಮಾನಕ್ಕೆ ಕಾರಣ ಆಗುತ್ತೆ. ಈಗ ನೀವು ಮುಕ್ತವಾಗಿ ಹೇಳಿದಿರಾ, ಎಲ್ಲವೂ ಕೂಡ ನೀವು ಸ್ಪಷ್ಟವಾಗಿ ಹೇಳ್ತಾ ಇದೀರಾ. ಅದು ಪಾರದರ್ಶಕತೆ ತೋರಿಸುತ್ತೆ. ನೋಡಿ, ನಾನು ಫಸ್ಟ್ ಡೇ ಇಂದ ನಾನು ಅವ್ರು ಹಾಕಿದಾಗ ನಾನು ಹಾಕಿದ್ದೀನಿ. ಅವ್ರಿಗೆ ಬೇರೆಯವ್ರು ಹೇಳಿದ್ರು ನಿಮ್ ಮೆಂಬರ್ಶಿಪ್ ಫೇಕ್ ಅಂದ್ರು. ಹೋಗಿ ಚುನಾವಣಾಧಿಕಾರಿ ಕೊಡ್ರಿ, ಫೇಕ್ ನ ತಕೊಳಕ್ಕೆ ನನ್ನನ್ನ ಯಾಕೆ ಮಾತಾಡಿಸ್ತೀರಿ ನೀವು? ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ, ಸಂಘದಲ್ಲಿ ಇರುತ್ತೆ. ಸಂಘಕ್ಕೆ ಹೋಗಿ ಕೇಳ್ರಿ, ಡಾಕ್ಯುಮೆಂಟ್ ಕೊಡ್ತಾರ. ಅದನ್ನ ಯಾಕೆ ನನ್ನನ್ ಕೇಳ್ತಿದ್ದೀರಿ? ಯಾರು ಕೇಳ್ಬೇಕು ಸರ್? ಹೇಳಿ ಸರ್ ನೀವು. ಹೌದೌದೌದು. ಅಲ್ಲ, ಈಗ ಇನ್ನೊಂದು ಐಡಿ ಕಾರ್ಡ್ಗಳನ್ನ ಹಾಕಿರ್ಲಿಲ್ಲ ನೀವು ಹೇಳಿ. ಯಾಕೆ ಐಡಿ ಕಾರ್ಡ್ ಕೊಟ್ಟಿಲ್ಲ? ನಾನು ಇದೀನಲ್ಲ, ನನ್ನ ಐಡಿ ಕೊಡ್ತಾ ಚುನಾವಣಾಧಿಕಾರಿ ಪ್ರೂವ್ ಮಾಡ್ತಾರ, ನಂದ ಅಪ್ರೂವ್ ಮಾಡ್ತಾರ. ಅವ್ರ ಮೇಲೆ ಕೇಸ್ ಬೀಳಲ್ವಾ? ತಮ್ದಲ್ಲ, ಜಿಲ್ಲಾ ಮಟ್ಟದ ವೋಟರ್ಸ್ ಗಳದು ವೋಟರ್ಸ್ ಲಿಸ್ಟ್ ಸರ್. ಐಡಿ ಅಂದ್ರೆ ಅದೇ ಅಲ್ವಾ ಸರ್? ಅವ್ರ ಹೆಸರು ಬರೀತಾರೆ, ಅವ್ರ ಹೆಸರದು, ಅವ್ರ ನಂಬರ್ ಬರ್ದಿದ್ದಾರೆ. ಅವ್ರಿಗೆ ಕೊಟ್ಟ ಚುನಾವಣಾಧಿಕಾರಿ ಕೊಟ್ಟ ಅವ್ರ ವೋಟರ್ ಐಡಿ ನಂಬರ್ ಬರ್ದಿದ್ದಾರೆ, ಅವ್ರ ಹೆಸರು ಬರ್ದಿದ್ದಾರೆ, ಅವ್ರ ಅಡ್ರೆಸ್ ಬರ್ದಿದ್ದಾರೆ, ಅವ್ರು ಸೈನ್ ಮಾಡಿದ್ದಾರೆ. ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ರಲ್ಲ, ಬೆಂಗಳೂರಲ್ಲಿ ವೋಟ್ ಹಾಕ್ಬೇಕಾದ್ರೆ ಅದು ಐಡಿ ಅಲ್ವೇ ಸರ್? ನೀವು ಈಗ ನಿಮ್ ಮನೆಗೆ ಒಂದ್ ಬ್ಯಾಲೆಟ್ ಬರುತ್ತೆ ಸರ್. ಬ್ಯಾಲೆಟ್ ಮೇಲೆ ಅರ್ಧ ಇದು ಇನ್ಫಾರ್ಮೇಶನ್ ಇದೆ. ನಿಮ್ ಹೆಸರು, ನಿಮ್ ಐಡಿ ನಂಬರ್, ನಿಮ್ ಅಡ್ರೆಸ್, ನಿಮ್ ಸಹಿ, ಇಷ್ಟ ಹಾಕಿ ಕೆಳಗಡೆ ನಿಮ್ಮ ಮತ ಯಾರಿಗಂತ ಸೂಚಿಸಿ ಕಳಿಸ್ಬೇಕು ಅಂತಾರೆ. ಅರ್ಧನ ಅವ್ರು ತೆಗೆದಿಟ್ಟಿದ್ದಾರೆ. ಅದನ್ನ ಆಮೇಲೆ ಅವ್ರ ಎದುರಿಗೆ ಅರ್ದು ಪಕ್ಕಕ್ಕಿಟ್ಟು ಅವ್ರ ಎದುರಿಗೆ ಅಂದಾಗ ಇದು ಒಂದು ಏನೋ ನಮ್ಗೆ ಕಾಣದಂಗೆ ಬಾಗಿಲು ಹಾಕೊಂಡ್ ಮಾಡ್ಬಿಟ್ರು ಅಂತ ಹೇಳಿ ಎಲ್ಲ ಸುಳ್ಳು. ಅವ್ರ ಎದುರಿಗೆ ಕವರ್ಸ್ ಕಟ್ ಮಾಡ್ಯಾರೆ, ಎದುರಿಗೆ ಕವರ್ಸ್ ಕಟ್ ಮಾಡಿದ್ದಾರೆ. ಓಟ್ ಕೌಂಟಿಂಗ್ ಬೆಂಗಳೂರ್ದಾಗವರೆಗೂ ಕೂತಿದ್ದಾರೆ. ಜಿಲ್ಲೆಗಳು ಕೌಂಟಿಂಗ್ ತಕೊಂಡಾಗ 100 ಮಾಡಿದ ತಕ್ಷಣ ಎದ್ದೋಗಿ ಇಲ್ಲಿಗಲ್ ಅಂತ ಕೂಗಕ್ಕಿಡ್ದಿದ್ದಾರೆ. ಯಾರ್ ಕೇಳ್ಬೇಕು? ನಿಮ್ಗೆ ಕೂತು ಪಾರದರ್ಶಕತೆಯನ್ನ ನೋಡಿದ್ರೆ ನಿಮ್ಗಳಿಗೊಂದು ವೀಕ್ಷಿಸ್ತಿತ್ತು. ಅವರೆಲ್ಲ ಏನು ಯಾರೂನು ಕೂಡ ಇವತ್ತು ತಮ್ಮ ಮೇಲೆ ಹಾಕೊಳಕ್ ಇಷ್ಟ ಇರಲ್ಲ. ಎಲ್ಲ ವಿಡಿಯೋಗ್ರಾಫ್ ಮಾಡಿದ್ದಾರೆ. ಆ ವಿಡಿಯೋನ ಅವ್ರು ಕೋರ್ಟ್ಗೆ ಹೋದ್ರೆ ಪ್ರೆಸೆಂಟ್ ಮಾಡ್ತಾರೆ. ಈಗ ಅದೇ ತಾನೇ ಇರೋದು. ಈಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಎಲ್ಲಾ ಕೇಳೋದು CCTV ಕೊಡಿ ಅಂತ ಕೇಳ್ತಾ ಇರೋದು. ಹೌದಲ್ವಾ? ಅಲ್ಲಿ ಕೋರ್ಟ್ಗೆ ಹೋಗ್ತಾರೆ, ವಿಡಿಯೋ ಕೊಡ್ತಾರೆ ಅವರು CD.
ಎಲ್ಲ ಚುನಾವಣಾಧಿಕಾರಿ ನಿಷ್ಪಕ್ಷಪಾತವಾಗಿದೆಯೋ ಇಲ್ಲೋ ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ತಾರೆ. ಎಸ್ ಹೌದಲ್ಲ, ಅದು ನನ್ ಕೆಲ್ಸನೂ ಅಲ್ಲಲ್ಲ, ನನ್ ಕೆಲ್ಸನ ಪ್ರೂವ್ ಮಾಡ್ಕೊಳ್ಳೋದು. ಇಟ್ ಈಸ್ ನಾಟ್ ಮೈ ಡ್ಯೂಟಿ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಚುನಾವಣಾಧಿಕಾರಿ, ಅಥಾರಿಟಿ ಹೂ ಇಸ್ ಡೂಯಿಂಗ್ ದ ಡ್ಯೂಟಿ. ದೇ ವಿಲ್ ಶೋ ದ ರೆಕಾರ್ಡ್ಸ್. ಇಟ್ ಈಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ಅಂಡ್ ಅವ್ರು ನನ್ ಮೇಲೆ ಅಲಿಗೇಷನ್ ಮಾಡಬಾರ್ದು. ನಿಮ್ಮೇಲೆ ಮಾಡಿಲ್ಲ ಎಲ್ಲೂ ಅವರು. ಎಲ್ಲಿ ವ್ಯವಸ್ಥೆನೇ ಹೇಳಿದಾರೆ ಅವರು, ವ್ಯವಸ್ಥೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದಾರೆ ಅವರು. ವ್ಯವಸ್ಥೆ ಸರಿಯಾಗಿ ಆಗದಿದ್ರೆ ಅದ್ರ ಹಿಂದಿನ ಅಧ್ಯಕ್ಷರು, ಆ ಹಿಂದಿನ ವ್ಯಕ್ತಿಗಳದು, ಅದು ಚುನಾವಣಾಧಿಕಾರಿಗೆ ಏನ್ ಡಾಕ್ಯುಮೆಂಟ್ ಕೊಡ್ತಾರೋ ಅವ್ರು ಅದ್ರ ನಿಮ್ಮನ್ನ ವೈಯಕ್ತಿಕವಾಗಿ ಎಲ್ಲೋ ಅವರು ಟಾರ್ಗೆಟ್ ಮಾಡಿಲ್ಲ, ಎಲ್ಲೋ ನಿಮ್ಮನ್ನ ಮೆಂಬರ್ಶಿಪ್ ಒಂದ್ ಕ್ವಶನ್ ಅದು ವೈಯಕ್ತಿಕ ಅಲ್ವಾ? ಅದೊಂದು ವೈಯಕ್ತಿಕ ಬಿಟ್ರೆ ಅದು ದೊಡ್ಡದಲ್ವಾ? ಅದು ದೊಡ್ಡದಲ್ವಾ? ಮತ್ತೆ ಸುಳ್ಳು ಅಪರಾಧಗಳನ್ನ ಮಾಡೋದು ಅಪರಾಧ ಅಲ್ವಾ? ಸುಳ್ಳು ಹೇಳೋದು ಕೂಡ 420 ಕೇಸ್ ಇದೆ ಅವ್ರಿಗೆ. ಲಾ ಗೊತ್ತಿಲ್ಲ ಅವ್ರಿಗೆ, ತುಂಬಾ ಲಾ ಗೊತ್ತಿಲ್ಲ ಮೇಡಮ್ಗೆ. ನಾನು ವಿಮೆನ್ ಅಂಡ್ ಲಾ ಪಾಠ ಮಾಡಿದವಳು, ಕಾನ್ಸ್ಟಿಟ್ಯೂಷನ್ ಓದಿರೋಳು. ಐ ನೋ ದ ಲಾ ವೆರಿ ಮಚ್. ಅಯ್ಯೋ ಅವ್ರಿಗೆ ಗೊತ್ತಿಲ್ಲ ತುಂಬಾ. ನಾನು ನೀವು 5 ವರ್ಷ ಆಗಿಲ್ಲ? 5 ವರ್ಷ ಅಲ್ಲ, ನಾನು 1994 ಡಿಸೆಂಬರ್ ಅಲ್ಲಿ ಮೆಂಬರ್ಶಿಪ್ ತಕೊಂಡಿರೋರು. ಅವ್ರಿಗೆ ಸಂಘ ಆಗಿರೋದೇ ಗೊತ್ತಿಲ್ಲ ಯಾವಾಗಂತ ಅಂತವ್ರು ಎಂಟ್ರಿ ಮಾತಾಡ್ತಾರೆ. 1999ರಲ್ಲಿ ಸಂಘ ಆಗಿದೆ ಅಂತ ಹೇಳ್ತಾರೆ. 1979ರಲ್ಲಿ ಆಗಿರೋದು. ಹಾಗಾದ್ರೆ 90 2080ರಲ್ಲೆಲ್ಲ ಆಗಿರೋರ್ದಾಗಾದ್ರೆ ತಪ್ಪ. ನಂತರ 89ರಲ್ಲಿ ಸಂಘ ಆಗಿದೆ, 94ರಲ್ಲಿ ಮೆಂಬರ್ಶಿಪ್ ಹೆಂಗ್ ಬಂತು ಅಂತಾರೆ. 79 ಹಂಗಾದ್ರೆ ಟಿ ಸುನಂದಂಬ ಯಾವಾಗ ಮೆಂಬರ್ ಆದ್ರು? 99ರಲ್ಲಾದ್ರ? ಅಷ್ಟು ಯೋಚನೆ ಮಾಡಕ್ ಬರಲ್ವಾ ಸರ್? ಅಂದ್ರೆ ತಾರ್ಕಿಕ ಒಂದು ಉತ್ತರವನ್ನ ನೀವು ಕೊಟ್ಟಿದ್ದೀರಿ ಈಗ. ಗೊತ್ತಾಗಲ್ವಾ ಯಾವಾಗ ಸಂಘ ಆಗಿರೋದು? 1979. ಅವ್ರು ಹೇಳ್ತಾರೆ 99ರಲ್ಲಿ ಆಗಿದಂತ. ಅದೇ ಗೊತ್ತಿಲ್ಲ ಅವ್ರಿಗೆ. ಹಿಸ್ಟ್ರಿ ಆಫ್ ದ ಲೇಖಕಿಯರ ಸಂಘನೇ ಗೊತ್ತಿಲ್ದವ್ರು ಏನ್ ನನ್ ಬಗ್ಗೆ ಮಾತಾಡ್ತಾರ್ರಿ ಅವರು? ಎಕ್ಸಾಕ್ಟ್ಲಿ ಮೇಡಮ್, ಎಕ್ಸಾಕ್ಟ್ಲಿ. ಹೌದಲ್ವಾ ಸರ್? ಎಸ್ ಬಹಳ ಸ್ಪಷ್ಟವಾಗಿ ನೀವು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಸೊ ಅವ್ರೇನ್ ಆರೋಪ ಮಾಡಿರೋದಕ್ಕೆ ನೀವು ಉತ್ತರ ಹೇಳಿದಿರಾ. ಎರಡೂ ಕಡೆಯ ವಾದಗಳನ್ನ ನಾವು ಮುಂದೆ ಇಟ್ಟಿದೀವಿ. ಮತ್ತು ನಾವು ಯಾವಾಗಲೂ ಗಾಂಧಿ ತತ್ವ ಮೇಲೆ ನಂಬಿಕೆ ಇಡೋದು, ಸತ್ಯಮೇವ ಜಯತೆ. ಯಾರಿಗೆ ಸತ್ಯ ಇದೆ, ಯಾರು ನಿಜವಾದ ಒಂದು, ಈಗ ನೀವು ಗೆಲುವು ಬಂದಿದೆ ನಿಮಗೆ, ನೀವು ಪ್ರಜಾಪ್ರಭುತ್ವಾತ್ಮಕವಾಗಿ ನೀವು ಚುನಾವಣೆ ಗೆದ್ದಿದ್ದೀರಾ, ನೀವು ಅಧಿಕಾರ ವಹಿಸ್ಕೊಂಡಿರಾ, ನಿಮ್ ಕನಸುಗಳನ್ನ ಹೇಳಿದಿರಾ, ಮಾಡಿದ ಆರೋಪಗಳಿಗೂ ಉತ್ತರ ಕೊಟ್ಟಿದ್ದೀರಾ. ಬಹಳ ನಿಮ್ಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಿಮ್ಮ ಸಾಧನೆಗಳು, ಕನಸುಗಳು ಈಡೇರಲಿ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.